ಆದ್ಯಾ ಇಲ್ಲೇ ಮಲ್ಕೋಬಾ. ಯಾಕೆ? ನೋಡು ಮಳೆ ಬರ್ತಾ ಇದೆ, ನಿನಗೆ ಶೀತ ಆಗತ್ತೆ, ಆಮೇಲೆ ಅಲ್ಲಿ ಕಂಫರ್ಟಬಲ್ ಆಗಿ ಮಲ್ಗಕ್ ಆಗಲ್ಲ. ಓ ಇಷ್ಟೊಂದು ಕೇರಿಂಗ್ ಯಾಕೋ? ಯಾಕೆ ಗೀಕೆ ಅಂತೆಲ್ಲ ಪ್ರಶ್ನೆ ಮಾಡೋದು ಬೇಡ, ಸುಮ್ಮನೆ ಮಲ್ಕೋ. ಬೇಕಾಗಿಲ್ಲ, ನನಗಿಲ್ಲೇ ಕಂಫರ್ಟಬಲ್ ಆಗಿದೆ. ನನ್ನ ಹತ್ರನೇ ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ಹಠ ನಂದಲ್ಲ ಅಮ್ಮಯ್ಯ, ನಿಂದು. ಸುಮ್ಮನೆ ನಾನು ಹೇಳಿದ್ದನ್ನು ಕೇಳಬೇಕು ಅಷ್ಟೇ. ಆಗಲ್ಲ, ಸಾರಿ. ನೋಡು, ನಿನಗೆ ನನ್ನ ಜೊತೆ ಮಲಗೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇ ಇಲ್ಲಿ ಮಲ್ಕೊತೀನಿ, ನೀನು ಬೆಡ್ ಮೇಲೆ ಹೋಗಿ ಮಲ್ಕೋ. ನಿನ್ನ ಜೊತೆ ಮಲ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅದು ಹೇಗೆ ಅಂದ್ಕೊಳ್ತೀಯ? ಆದರೂ ನೀನು ನನ್ನನ್ನು ಸಂಪೂರ್ಣವಾಗಿ ಒಪ್ಕೊಳ್ಳೋವರೆಗೂ ನಾನು ನಿನ್ನ ಜೊತೆ ಮಲ್ಗೋದಕ್ಕಾಗೋದಿಲ್ಲ. ಅಲೋ, ನಾನು ನಿನಗೆ ಹೇಳ್ತಾ ಇರೋದು. ಆಗಲ್ಲ, ನಿನ್ನನ್ನು ಕೆಳಗಡೆ ಮಲಗಿಸಿ ನಾನು ಮೇಲ್ಗಡೆ ಮಲ್ಗೋದಾ? ಸಾಧ್ಯನೇ ಇಲ್ಲ. ಅದರಲ್ಲಿ ಏನಿದೆ? ಇಷ್ಟು ದಿನ ನೀನು ಕೆಳಗಡೆ ಮಲಗ್ತಾ ಇರ್ಲಿಲ್ವಾ? ಇವಾಗ ನಾನು ಕೆಳಗಡೆ ಮಲಗ್ತೀನಿ ಅಷ್ಟೇ. ಯಾಕಂದರೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ. ನಿನ್ನನ್ನು ನೆಲದ ಮೇಲೆ ಮಲಗ್ಸೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ನಿನ್ನನ್ನು ಕೇರ್ ಮಾಡ್ತೀನಿ. ನೀನು ನೆಲದ ಮೇಲೆ ಮಲಗಿ ಚಳಿ ನಡ್ಗೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅಭಿ, ಮಳೆ ಜೋರಾಯ್ತು, ಒಳಗೋಗಿ ಮಾತಾಡೋಣ ಬಾ. ಏನು ಒಳಗೋಗೋದಾ? ನಮ್ಮಿಬ್ರು ಮಧ್ಯೆ ಏನೂ ನಡೀತಾ ಇಲ್ಲ, ಎಲ್ಲ ಸರಿಯಾಗಿದೆ. ಇಡೀ ಪ್ರಪಂಚಕ್ಕೆ ನಮ್ಮ ಜೋಡಿ ಒಂದು ಮಾದರಿ ಅಂತ ಸುಳ್ಳು ಹೇಳ್ಕೊಂಡು ಬದುಕಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಂದೆ. ನಾನು ತಗೊಂಡಿರೋ ನಿರ್ಧಾರದ ಮೇಲೆ ನೀನು ಕ್ವೆಶನ್ ಮಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಓಹೋ, ಹೀಗೆಲ್ಲ ಹೇಳ್ಬಿಟ್ಟು ನನ್ನನ್ನು ಕಟ್ಟಕ್ಕೆ ನೋಡ್ತಾ ಇದೆಯಾ? ಎಸ್ಕೇಪ್ ಆಗೋ ಪ್ಲ್ಯಾನಾ? ಇಲ್ಲ ಅಭಿ, ನಾನು ಎಸ್ಕೇಪ್ ಆಗಿಲ್ಲ, ನೀನೇ ನನ್ನನ್ನು ಕಟ್ಟ ಹಾಕಿರೋದು. ನಾನು ಯಾರನ್ನೂ ಕಟ್ಟಕ್ಕೋ ತಪ್ಪು ಮಾಡಿಲ್ಲ. ಎಲ್ಲರೂ ಸ್ವಾತಂತ್ರ್ಯಕ್ಕೂ ಬೆಲೆ ಕೊಟ್ಟಿದ್ದೀನಿ. ನಿನಗೂ ಸ್ವಾತಂತ್ರ್ಯ ಇದೆ, ಏನು ಬೇಕಾದರೂ ಹೇಳು. ಅಭಿ, ವಿಷಯ ಎಲ್ಗೂ ಹೋಗ್ತಾ ಇದೆ, ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಾನು ನಿಲ್ಸೋದಿಲ್ಲ. ನನಗೆ ಉತ್ತರ ಸಿಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಲೈಫಲ್ಲಿ ಉತ್ತರನೇ ಇಲ್ಲ ಅಭಿ. ಎಲ್ಲ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ. ಯಾಕೆ ಉತ್ತರ ಸಿಗ್ತಾ ಇಲ್ವಾ? ಉತ್ತರ ಸಿಗತ್ತೆ, ಖಂಡಿತ ಉತ್ತರ ಸಿಕ್ಕೇ ಸಿಗತ್ತೆ. ಆದ್ರೆ ನೀನ್ ಬಿಡ್ತಿಲ್ವಲ್ಲ. ಈ ಹೋಗಟುಗಳು ನನ್ನ ಹತ್ರ ಬೇಡ ಶ್ರಾವಣಿ. ಏನೇನೋ ಹೇಳಿ ವಿಷಯ ಡೈವರ್ಟ್ ಮಾಡ್ಬೇಡ. ಇದ್ರಲ್ಲೆಲ್ಲ ನೀನು ತುಂಬಾ ಸ್ಮಾರ್ಟ್ ಅಂತ ನಂಗೆ ಗೊತ್ತಿದೆ. ಸೋತಿದ್ದೀನಿ ಅಭಿ ನಾನು. ನಿನ್ ಮುಂದೆ ಗೆದ್ದು ಬೀಗ್ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಸೋತಿರೋದು ನಾನು, ಸೋಲ್ಸಿರೋದು ನೀನು. ಹೇಳಿದ್ನೆಲ್ಲ ಕೇಳ್ತಾ ಇದ್ದೀನಿ ಅಲ್ವಾ, ಇನ್ನ ಏನ್ ಮಾಡ್ಬೇಕು ಅಭಿ ನಾನು? ಹೇಳಿದ್ದನ್ ಯಾವ್ದನ್ನು ಕೇಳ್ದೆ ಮನೆ ಬಿಟ್ಟು ಹೋಗು ಅನ್ನೋದು ಮಾತ್ರ ಕೇಳಿದ್ಯಾ? ನಿನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ ಅಂತ ಈಗ ಗೊತ್ತಾಯ್ತು ಶ್ರಾವಣಿ. ಅದನ್ನು ಹೇಳ್ಬೇಕಾ? ಹೇಳ್ಬಿಡು ಅಭಿ, ಎಲ್ಲಾನು ಕೇಳಿಸ್ಕೊಂಡೇ ಹೋಗ್ತೀನಿ. ನೀನ್ ಇಲ್ಲೇ ಇದ್ದು ಏನ್ ಮಾಡ್ಬೇಕಂತ ಇದೆಯೋ ಅದ್ ನಿಲ್ ಮಾಡಕ್ಕಾಗಲ್ಲ ಅಂತ ಹೊರಗಡೆ ಹೋಗಿ ಮಾಡ್ಬೇಕಂತ ಇದ್ಯಾ? ನಿನ್ ಕಲ್ಪನೆಗಳು, ನಿನ್ ಮಾತುಗಳು, ನಿನ್ಗೊಂದ್ ದೊಡ್ಡ ನಮಸ್ಕಾರ ಅಭಿ. ನಾನಿಷ್ಟು ಮಟ್ಟಿಗೆ ಅರ್ಥ ಆಗಿದ್ದೀನಿ ಅಂತ ಗೊತ್ತಿರ್ಲಿಲ್ಲ. ಸತ್ಯ ಹೇಳ್ದೆ ಅನ್ನೋ ಕೋಪ ನಿನಗೆ. ಪ್ಲೀಸ್ ಅಭಿ, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ, ಇಲ್ಗೆ ನಿಲ್ಸ್ಬೇಡ. ಬಾ, ಹೋಗ್ ಮಲ್ಕೋಣ. ನಿನ್ ಜೊತೆನಾ? ನಾನು ನಿನ್ ಜೊತೆ ಮಲ್ಕೊಳದ? ನಿನ್ ಕಂಡೀಷನಿಗೆ ಒಪ್ಕೊಂಡ್ಮೇಲೆ ನಾನ್ ಬೇರೆ ನೀನ್ ಬೇರೆ ಅಂತ ಡಿಸೈಡ್ ಮಾಡಿದ್ದಾಗಿದೆ. ನೀನ್ ಈ ಮನೇಲಿದ್ರು ಒಂದೇ, ಇಲ್ದಿದ್ರು ಒಂದೇ. ಇನ್ನು ನಾನ್ ನಿನ್ ಜೊತೆ ಬೆಡ್ ಶೇರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಹೋಗಿ ಆರಾಮಾಗಿ ಮಲ್ಕೋ, ನಾನ್ ಬೇರೆ ಕಡೆ ಮಲ್ಕೋತೀನಿ. ನಿನ್ ಸಹವಾಸನೆ ಬೇಡ. ನಿನಗೊಂದು ದೊಡ್ಡ ನಮಸ್ಕಾರ.
ನೀನು ಎಷ್ಟೊತ್ತವರೆಗೂ ಹೀಗೆ ಕೂತಿರ್ತೀಯ ಅಂತ ನಾನು ನೋಡ್ತೀನಿ. ಸರಿ, ನಾನು ನೋಡ್ತೀನಿ. ಆದ್ಯ, ನೀನು ಸುಮ್ಮನೆ ಹೋಗಿ ಬೆಡ್ ಮೇಲೆ ಹೋಗಿ ಮಲ್ಗು. ಅಮ್ಮಯ್ಯ, ನೀನೇ ಎದ್ದೋಗಿ ಬೆಡ್ ಮೇಲೆ ಮಲ್ಗು. ಸುಮ್ಮನೆ ಹಠ ಮಾಡಬೇಡ ನೀನು. ನೀನು ಅಷ್ಟೇ, ಸುಮ್ಮನೆ ಹಠ ಮಾಡಬೇಡ. ಕರ್ಮ. ಕರ್ಮ ನಿಂದಲ್ಲ, ನಂದು. ಏಯ್, ಅಮ್ಮಯ್ಯ, ಏನು ಮಾಡ್ತಿದ್ಯಾ? ನೀನು ಕೆಳಗಡೆ ಬಿದ್ದು ತಲೆ ಹೊಡ್ಕೋಬೇಕಾ? ಹೋಗ್ಲಿ ಬಿಡು. ನಾನು ಬಿದ್ದು ತಲೆ ಹೊಡ್ಕೊಂಡ್ರೆ ನಿನ್ಗಿನ್ನೂ ಖುಷಿ ಅಲ್ವಾ? ನೀನು ಸುಮ್ಮನೆ ಇದ್ರೆ ಸರಿ. ಈಗ ನಿದ್ದೆ ಬರ್ತಿದೆ. ಅಂಗಳದಲ್ಲಿ ಹೂವರಳಲು ಈ ಜೀವಕ್ಕೆ ನೀ ಜ್ಞಾಪಕ. ಮರೆಯೋದು ಸಾಧ್ಯವೇ? ಎದೆಗೂಡಲಿ ನೆನಪೆಲ್ಲವೂ ಜೋಪಾನವಾಗಿದೆ. ಅಂಗಳದಲ್ಲಿ ಹೂವರಳಲು ಈ ಜೀವಕ್ಕೆ ನೀ ಜ್ಞಾಪಕ. ಸಾರಿ ಆದ್ಯ, ನಿನ್ನನ್ನು ಸರಿಯಾಗಿ ನಡೆಸ್ಕೊಳ್ಳೋದಕ್ಕಾಗಲಿಲ್ಲ. ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಸಾರಿ.